ಅಂತ್ಯ ಸಂಸ್ಕಾರಕ್ಕೆ ಗ್ರಾಮದಲ್ಲಿ ಸ್ಮಶಾನವಿಲ್ಲ ಎಂದು ಗ್ರಾಮ ಪಂಚಾಯಿತಿ ಮುಂಭಾಗ ಮೃತದೇಹವಿಟ್ಟು ಪ್ರತಿಭಟನೆ ನಡೆಸಿದ ಘಟನೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಬನ್ನಿಕೋಡು ಗ್ರಾಮದಲ್ಲಿ ನಡೆದಿದೆ. ಬನ್ನಿಕೋಡು ಗ್ರಾಮದಲ್ಲಿ ಯಾರಾದರೂ ಸಾವನ್ನಪ್ಪಿದ್ರೆ ಅಂತ್ಯ ಸಂಸ್ಕಾರ ನಡೆಸಲು ಸ್ಮಶಾನಕ್ಕೆ ಜಾಗವಿಲ್ಲ. ಸ್ಮಶಾನಕ್ಕಾಗಿ ಮೀಸಲಿಟ್ಟ ಜಾಗವನ್ನು ಕೆಲವರು ಕಬ್ಬಳಿಕೆ ಮಾಡಿದ್ದು ಅವರಿಂದ ಜಾಗ ಬಿಡಿಸಿಕೊಡುವ ಕೆಲಸವೂ ಮಾಡಿಲ್ಲ ಎಂದು ಆರೋಪಿಸಿ ಗ್ರಾಮಸ್ಥರು ಮೃತದೇಹವನ್ನು ಪಂಚಾಯಿತಿ ಕಚೇರಿ ಮುಂದಿಟ್ಟು ಪ್ರತಿಭಟನೆ ನಡೆಸಿದರು. ಬನ್ನಿಕೋಡು ಗ್ರಾಮದಲ್ಲಿ ಇಂದು 60 ವರ್ಷದ ವೃದ್ಧೆ ಕೆಂಚಮ್ಮ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದರು. ಅವರ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡಬೇಕು ಎಂದು ಗೊತ್ತಾಗದೆ ಗ್ರಾಮಸ್ಥರು ಪಂಚಾಯಿತಿ ಮುಂದೆ ಶವವಿಟ್ಟು ಜಾಗ ಕೊಡಿ ಎಂದು ಅಧಿಕಾರಿಗಳನ್ನು ಆಗ್ರಹಿಸಿದರು. ಈ ವೇಳೆ ಗ್ರಾಮಸ್ಥರು ಮತ್ತು ಅಧಿಕಾರಿಗಳ ನಡುವೆ ವಾಗ್ವಾದ ನಡೆಯಿತು. ಸ್ಥಳಕ್ಕೆ ಹರಿಹರ ತಹಶೀಲ್ದಾರ್ ಭೇಟಿ ನೀಡಿ ಗ್ರಾಮಸ್ಥರ ಮನವೊಲಿಸುವ ಪ್ರಯತ್ನ ಮಾಡಿದರು. ತಹಸೀಲ್ದಾರ್ ಬಂದ್ರು ನೋಡಿ, ಅವರೇ ಬೈಟ್ ಮಾತಾಡ್ತಾರೆ. ಬೈಟ್ ನಮಗೆ ಮಾತಾಡಬಾರ್ದಂತ ಹೇಳಿಲ್ಲ, ನಮ್ಗೆ ನ್ಯಾಯ ಕೊಡಿ ಅಷ್ಟ. ಮಾಡೋಣ. ಸಿದ್ದರಾಮಯ್ಯ ದುಡ್ಡು ಏನೇನಾರ ನಾವು ಫೇಸ್ಬುಕ್ ಲೈವ್ ಪಂಚಾಯತಿ ಸೇರಿ ಎವಿಡೆನ್ಸ್ ಇಲ್ಲಿ ಏನಾಗೈತೆ, ಜಮೀನು ಕ್ರಯ ವಿಕ್ರಯಗಳು ಏನಾಗಿದಾವಲ್ಲ ಸ್ವಲ್ಪ ಮ್ಯಾನಿಪುಲೇಟ್ ಆಗಿದೆ. ಒಂದು. ಎರಡನೇದು, ಆಲ್ರೆಡಿ ನಾವು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಯಾವಾಗ ಅಶ್ವಥ್ ಇದ್ದಾಗ ಹಿಂದೆ 2022 ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದಾಗಲಿಂದನೂ ಕೂಡ ಅದನ್ನು ನೀವು ಅವಾಗ ಯಾಕೆ ಅಬ್ಸರ್ವ್ ಮಾಡಿದ್ರಿ ಗೊತ್ತಾಗಲಿಲ್ಲ. ಆದರೆ ಅವಾಗ ಯಾಕೆ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಕಂಪ್ಲೀಟ್
ನಿಮ್ಮ ವಶಕ್ಕೆ ಕೊಟ್ಟ ಮೇಲೆ ನೀವು ಯಾರಿಗೂ 2021 ನಾನು ಇದ್ದಿದ್ರೆ ಏನಾಗಿದೆ ಅಂತ ಹೇಳ್ತಿದ್ದೆ. ನಾನು ಇಲ್ಲ 2021 ನಾ ಬಂದಿರೋದು 23 ಅದಕ್ಕೆ ನೀವು ಏನಾದ್ರು ಮಾತಾಡಿದ್ರೆ ಮಾತಾಡ್ರಿ, ಬಗೆಹರಿಸೋಣ. ಏನು ದೊಡ್ಡ ಸಮಸ್ಯೆ ಏನಲ್ಲ, ಬಗೆಹರಿಸೋಣ. ನೀವು ಸಹಕಾರ ಕೊಟ್ಟರೆ 100% ಬಗೆಹರಿಸಿ, ಏನು ತೊಂದರೆ ಇಲ್ಲ. ಈಗ 126/1 126/3 ಏನಿದೆ ಶಾಶ್ವತ ಪ್ರತಿಬಂಧಾಜ್ಞೆ ಇತ್ತು. ಸೊ ಹಂಗಿದ್ದಾಗ ನಾವು ಅದನ್ನು ನಾವು ಚೆಕ್ ಮಾಡಲಿಕ್ಕೆ ಬರಲ್ಲ. ಸೊ ಮೊನ್ನೆ ನಾನು ಹೋಗ್ಬಿಟ್ಟು ಅಟೆಂಡ್ ಆದಾಗ, ಕೋರ್ಟಿಗೆ ಅಟೆಂಡ್ ಆದಾಗ ಇದು ಏನಾಗಿದೆ, ಎಕ್ಸಸ್ ಖರೀದಿ ಆಗಲಿ ಅಥವಾ ಎಂಜಾಯ್ಮೆಂಟ್ ಆಗಲಿ ಪ್ರಾಬ್ಲಮ್ ಇರೋದ್ರಿಂದ ನಮ್ಮ 2 ಎಕರೆ ಏನಿದೆ ಅದು ಎನ್ಫೋರ್ಸ್ಮೆಂಟ್ ಆಗಲಿಕ್ಕೆ ಕಾರಣ ಇದೆ. ನೀವು ಹೇಳಿದಂಗೆ ಲಾಸ್ಟ್ ಟೈಮ್ ಅಳತೆ ಏನಾಗಿದೆ, ಫೇಲ್ ಆಗಿದೆ. ಹೌದಾ? 2 ಎಕರೆ 27 ನಾನೇ ಹೋಗ್ಬಿಡ್ತೀನಿ, ಮಾತಾಡ್ತೀನಿ. ಗುಂಟೆ ಸೊ ಶಾಶ್ವತ ಇರೋದ್ರಿಂದ ನಾನು ಕೋರ್ಟಿಗೆ ನಾನೇ ವಾಲಂಟಿಯರಾಗಿ ನಮ್ಮ ಜಮೀನು ಏನು 2 ಎಕರೆ ಐತಲ್ಲ, ನಾವು ಸ್ಮಶಾನ ಆರ್ಮಿಗೆ 2 ಎಕರೆ ಅದಕ್ಕೆ ಸ್ಮಶಾನಕ್ಕೆ ಏನು ಕೊಟ್ಟಿದ್ದಿಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಸ್ಪಷ್ಟವಾಗಿ ನಾನು ಇದು ಸಾರ್ವಜನಿಕರಿಗೆ ಮೀಸಲಿರ್ತಕ್ಕಂಥ ಜಮೀನು. ಈ ಜಮೀನನ್ನು ಹಕ್ಕುದಾರಿಕೆ ಯಾರಿಗಿರುತ್ತೆ? ಗ್ರಾಮ ಪಂಚಾಯತಿಗಿರುತ್ತೆ. ಆಲ್ರೆಡಿ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಬಟ್ ಇಲ್ಲಿ ವೈಲೇಷನ್ ಏನಾಗಿದೆ, ಒಂದು ಎಂಜಾಯ್ಮೆಂಟ್ ಹೆಚ್ಚಿಗೆ ಆಗಿರ್ಬೋದು, ಕಡಿಮೆ ಆಗಿರ್ಬೋದು, ಒಬ್ಬರು ಕಡಿಮೆ ಆಗಿರ್ಬೋದು, ಒಬ್ಬರು ಹೆಚ್ಚೆ ಆಗಿರ್ಬೋದು, ಒಬ್ಬರು ಕ್ರಯ ಇರ್ತಾರೆ ಹೆಚ್ಚು ಕಡಿಮೆ ಆಗಿರ್ಬೋದು, ಅಲ್ಲಿ ಖರಾಬ್ ಜಮೀನು ಕೂಡ ಐತೆ. ಸೊ ವಾಟ್ ಎವರ್ ಇಟ್ ಮೇ ಬಿ, ನಾನು ಪರಿಷ್ಕೃತವಾಗಿ ಚೆಕ್ಬಂದಿ ಸಮೇತ ಈ ಎಂಟೈರ್ 126 and 126/1 126/3 ಎರಡನ್ನೂ ಕೂಡ ಅಳತೆ ಮಾಡಿಸಿ ಕಂದಾಯ ನಿರೀಕ್ಷಕರು, ವಿಲೇಜ್ ಅಕೌಂಟೆಂಟ್, ಕಂದಾಯ ಡಿಪಾರ್ಟ್ಮೆಂಟು ಮತ್ತು ನಮ್ಮ ADLR ಸಮಕ್ಷಮದಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಸಂಪೂರ್ಣವಾಗಿ ಅಳತೆ ಮಾಡಿಬಿಟ್ಟು ಅವ್ರ ರೈಟ್ಸ್, ಯಾರ್ದು ರೈಟ್ಸ್ ಏನಿದೆ ಅಂತನ್ನೋದು ನಾನು ಪ್ರೊಟೆಕ್ಟ್ ಮಾಡ್ತೀನಿ ಅಂತಂದು ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಟೈಮ್ ತಗೊಂಡು ಅದು ಆರ್ಡರ್ ಆಗಿ ಹೋಗ್ಬಿಡ್ತಿತ್ತು. ಯಾಕಂದರೆ ಬೇಸ್ಡ್ ಆನ್ ದಿ ರೆಕಾರ್ಡ್, ಸಾಕ್ಷಿ ಆಧಾರದ ಮೇಲೆ ನಿಮಗೆ ಕೋರ್ಟ್ ಆರ್ಡರ್ ಮಾಡ್ತಾರೆ. ಹೌದಾ? ಸೊ ಈ ವಾಸ್ತವಾಂಶವನ್ನು ನಾನು ಕೋರ್ಟಿಗೆ ಮನವರಿಕೆ ಮಾಡಿರೋದ್ರಿಂದ ಕಾಲಾವಕಾಶ ಕೊಟ್ಟರು. ಕಾಲಾವಕಾಶ ಕೊಟ್ಟ ತಕ್ಷಣ ಬಂದಿನ ಮರುದಿನ 2ನೇ ತಾರೀಕೆ ನಾನು 1ನೇ ತಾರೀಕು ಇತ್ತು, 1ನೇ ತಾರೀಕು ಮುಗಿಸ್ಕೊಂಡು 2ನೇ ತಾರೀಕಿಗೆ ADLRಗೆ ಡಿಟೇಲ್ ಬರ್ದಿದ್ದೀನಿ. ಇದನ್ನು ತಾವು ಓದಿದ್ರೆ ಗೊತ್ತಾಗ್ತದೆ. ಹೌದಾ? ಈಗ ಎಷ್ಟನೇ ತಾರೀಕು ಇಟ್ಟಿಯಪ್ಪ? ಸೋಮವಾರಕ್ಕೆ ಎಲ್ಲರಿಗೂ ನೋಟಿಸ್ ಕೊಟ್ಟಿದೆ? ಕೊಡಿ, ಎಲ್ಲ ಆಜು ಬಾಜು ಇರೋರಿಗೆ ಕೊಡಿ, ಅವ್ರಿಗೂ ಕೊಡಿ, ಇವರ ಜೊತೆ ಕಂಪ್ಲೀಟ್ ಪ್ರೊಟೆಕ್ಷನ್ ಕೊಡಿ. ಈ ಸಮಸ್ಯೆ ಇದು ಬಿಟ್ಟು ಮುಂದೆ ಯಾವತ್ತಿಗೂ ಬರಬಾರ್ದು, ಶಾಶ್ವತವಾಗಿ ಕೊಟ್ಟಿದ್ದಾರೆ. ನಮ್ಮಲ್ಲಿ ರೆಕಾರ್ಡ್ ಇಲ್ಲ. ನಿಮ್ಮ ಯಾರು ಅದಕ್ಕೆ ಏನಾಗ್ತದೆ ಸರ್, ವಾಸ್ತವಾಂಶ 5 ಪೊಲೀಸರು ನೋಡಿ ಕ್ಯಾಪಿ ನಾನು ಯಾರು ಗಂಗಾಧರ್ ಅಂತ ಅಭಿವೃದ್ಧಿ ಅಧಿಕಾರಿ ಅವರು ಅದು ಏನಾಗೈತೆ ಗೊತ್ತೇನೆ ಸರ್, ವಾಸ್ತವಾಂಶ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ರಲ್ಲ ಅವತ್ತೇ ನಾನು ಹೇಳಿದ್ನಲ್ಲ 2021 ಕೋರ್ಟ್ ಜಡ್ಜ್ಮೆಂಟ್ ಆದಮೇಲೆ ಬಂದ್ರಲ್ಲ, ಬಂದು ಸರ್ವೆ ಮಾಡಿದ್ರಲ್ಲ, ಇಂತಿಷ್ಟು ಅಂತಂದೇಳಿ ಹಂಗೆ ಮೂಲಸನ್ನ ತೋರಿಸೋದ್ರು ಅವ್ರು, ಹಿಂಗೆ ಹೇಳೋದ್ರು. ಆಮೇಲೆ ಇನ್ನೊಂದು ಗೊತ್ತಾ, ಈ ಎಕ್ಸಿಕ್ಯೂಷನ್ ಪಿಟಿಷನ್ OS ನಂಬರ್ 116/2011 ಆರ್ಡ್ರೇ ಆಗೋಗ್ಬಿಟ್ಟೈತಿ. ಆರ್ಡ್ರ್ ಆದರೂ ಕೂಡ ನೀವು ಯಾಕ್ರಿ ಅವ್ರಿಗೆ ಪೊಸಿಷನ್ ಕೊಡೋಕೆ, ನಿಮಗೇನು ತೊಂದರೆ ಐತಿ ತಹಶೀಲ್ದಾರಿಗೆ ಅಂತ ಕೋರ್ಟ್ ಹೇಳಿದ್ರೆ, ಇಲ್ಲಿ 2ನೇ ಪ್ಯಾರಾದಾಗ ಐತೆ ನೋಡ್ರಿ, ದಿಸ್ ಆರ್ಡರ್ ಡಸಂಟ್ ಕಮ್ ಇನ್ ದ ವೇ ಆಫ್ ಕಂಡಕ್ಟಿಂಗ್ ಸರ್ವೆ ಅಂಡ್ ಮೆಜರಿಂಗ್ ದಿ ಶೂಟ್ ಶೆಡ್ಯೂಲ್ ಪ್ರಾಪರ್ಟಿ ಅಂಡ್ ದಿ ಅರ್ಜೆಂಟ್ ಲ್ಯಾಂಡ್ಸ್ ಆಫ್ ದಿ ಶೂಟ್ ಶೆಡ್ಯೂಲ್ ಪ್ರಾಪರ್ಟಿ ಬೈ ದಿ ಡಿಪಿಡೆಂಟ್ ನಂಬರ್ 3. ಡಿಪಿಡೆಂಟ್ ನಂಬರ್ 3 ಯಾರು? ತಹಶೀಲ್ದಾರ್ ಅಧಿಕಾರ. ಸೊ ಅವ್ರಿಗೆ ನಾವು ರಿಸ್ಟ್ರಿಕ್ಷನ್ ಮಾಡಲ್ಲ ಅಂತ ಇದರಲ್ಲಿ ಒಂದು ಅವಕಾಶ ಇಟ್ಕೊಂಡು ನಾನು